ಏನಣ್ಣ ಬಾಡಿಗೆ ಮನೆಯವನಿಗೆ 100 ರೂಪಾಯಿ ಬಾಡಿಗೆ ಲೈಟ್ ಬಿಲ್ ಇಸ್ಕೊಂತವ್ರೆ. ಬಾಡಿಗೆ ಮನೇಲಿ ಅವ್ರು ಸತ್ಯ ಹೇಳ್ತವ್ರ ಕಣಕ. ನೀವು ಬಾರಿ ಇದ್ದೀರಾ ನೀವು ನೀವು ಬಾರಿ ಇದ್ದೀರಾ ಅಂದ್ರೆ ನಿಮ್ಮ ಹೆಸರು ಸುಳ್ಳು ಹೇಳಬೇಕು. ಹೆಸರೇನು ನಮ್ಮ ಹೆಸರು ಕಟ್ಕೊಂಡು ನಿಮಗೆ ನಿಮ್ಮ ಹೆಸರು ಹೇಳಕ್ಕೆ ನಿಮಗೆ ದಮ್ಮಿಲ್ಲ. ಯಾಕ್ರಿ ದಮ್ಮಿಲ್ಲ? ಉಳ್ಳೆ ಹುಟ್ಟಿ ಬೆಳ್ದಿರೋ ದಮ್ಮಿಲ್ಲ ಅಂದ್ರೆ ಅದೇ ಉಳ್ಳೆ ಹುಟ್ಟಿ ಬಂದಿಲ್ಲ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಆಂಜನಮ್ಮ. ಆಂಜನಮ್ಮ, ಏನ್ ನಿಮ್ ಪ್ರಾಬ್ಲಮ್? ನಮ್ದೇನು ಪ್ರಾಬ್ಲಮ್ ಇಲ್ಲ, ನಾವು ಚೆನ್ನಾಗಿದೀವಿ. ನಮ್ ದೇವ್ರ ದಯದಲ್ಲಿ, ದೇವ್ರ ದಯದಲ್ಲಿ, MLA ದಯದಲ್ಲಿ ಚೆನ್ನಾಗಿಲ್ಲ. MLA ದಯದಲ್ಲೂ ಚೆನ್ನಾಗಿದೀವಿ, ದೇವ್ರ ದಯದಲ್ಲೂ ಚೆನ್ನಾಗಿದೀವಿ. ಹೌದಾ? ಮತ್ತೆ ಏರಿಯಾದಲ್ಲಿ ರೋಡ್ ಸರಿ ಇಲ್ಲ. ರೋಡ್ ಸರಿ ಇಲ್ಲ, ಆಗ್ತಾ ಇರ್ತಾರೆ, ಚೆನ್ನಾಗಿ ತಿರ್ತಾ ಇದ್ರೆ ಏನ್ ಮಾಡಕ್ಕಾಗುತ್ತೆ? ಏನ್ ತಲೆ ತುಂಬಾ ಚೆನ್ನಾಗಿ ಆಡೋದು. ಯಾರು MLA ಹೇಳ್ಕೊಟ್ಟವ್ರ? ಯಾರು ಬಂದು ಕೇಳಿದ್ರೆ ಹೇಳಿ ಅಂತ ಸಿಕ್ಕದೇ ಇಲ್ಲ. ಅವ್ರು ನೀರ್ ಹಾಕ್ಸ್ಕೊಟ್ರು, ಕರೆಂಟ್ ಹಾಕ್ಸ್ಕೊಟ್ರು, ಮನೆಗಳು ಟೈಲ್ಸ್ ಹಾಕ್ಸ್ಕೊಟ್ರು, ಎಲ್ಲ ಮಾಡಿದ್ದಾರೆ. ಹಕ್ಕುಪತ್ರ ಇದೆಯಾ ನಿಮ್ ಮನೆಗೆ? ಕೊಡ್ತಾರೆ, ಇವತ್ತಿಲ್ಲ ನಾಳೆ ಕೊಡ್ತಾರೆ. ಯಾವಾಗ? ಇವತ್ತಿಲ್ಲ ನಾಳೆ ಕೊಡ್ತಾರೆ. ನಾಳೆ ಎಷ್ಟು ವರ್ಷದಿಂದ ಇದೀರಿ ಇಲ್ಲಿ? ನಾವ್ ಹುಟ್ಟಿ ಬೆಳೆದಿದ್ದೀವಿ. ಬೆಳೆದಂಗಿಲ್ಲ ಇಲ್ಲ, ಈಗ ಬರ್ತದ ಹಕ್ಕುಪತ್ರ? ಹಕ್ಕುಪತ್ರ ಕೊಟ್ಟೆ ಕೊಡ್ತಾರೆ. ಇವತ್ತಿಲ್ಲ ನಿಮ್ಮ ಅಮ್ಮವ್ರಿಗೆ ಕೊಡ್ಬೋದಿತ್ತಲ್ಲ? ನಮ್ಮ ಅಮ್ಮರ್ಗೆಲ್ಲ ಕೊಟ್ಟಿದ್ದಾರೆ. ಅವ್ರದೇ ಬೇರೆ ಮನೆ, ನಿಮ್ದೇ ಬೇರೆ ಮನೆ? ಹೌದು, ನಮ್ ಗಂಡನ ಮನೆ ಬೇರೆ, ನಮ್ಮ ಅಮ್ಮನ ಮನೆ ಬೇರೆ. ನಿಮ್ಮ ಮಾವನ ಮನೆ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ. ಗಂಡನ ಮನೆಗೆ ಕೊಟ್ಟವ್ರೆ. ಮಾವದಿರಿಗೆ ಬೊಲೆ ಬೊಲೆ ಆಂಜನಮ್ಮ, ಏನಂಗೆ ಎಷ್ಟು ಚೆನ್ನಾಗಿ ಸಮರ್ಥ. ಪಪ್ಪಿನ ಮಾತಾಡ್ತಾರೆ. ಪಪ್ಪಿನ ಮನೆಗೆ 10 ರೂಪಾಯಿ ಹಕ್ಕುಪತ್ರ ಕೊಟ್ಟಿಲ್ಲ, ಪಪ್ಪಿನ ಮಾತಾಡ್ಸ್ಬೇಕಂತ. ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಪಡಬೇಡ ಅಂತ ಹೇಳ್ಬೇಕು. ಬೇಡ, ನಮ್ಗೆ ಏನು ಪ್ರಾಬ್ಲಮ್ ಇದ್ರು ನಮ್ ಬೇಡ. ನಮ್ ಕೈ ಕಾಲು ಚೆನ್ನಾಗಿದೆ, ನಾವು ದುಡ್ಕೊಂಡ್ ತಿಂತೀವಿ. ಪ್ರಾಬ್ಲಮ್ ಹೇಳಕ್ಕ, ನೀನ್ ಪ್ರಾಬ್ಲಮ್ ಏನಿಲ್ಲ. ನಮ್ಗೆ ಏನ್ ಪ್ರಾಬ್ಲಮ್ ಹೇಳಿದ್ರೆ ಏನು ಸಾಲಾಗಲ್ಲ. ಸರ್ಕಾರದಿಂದ ನಾನು ಮನೆಗೆ ಹಾಕಿದೀನಿ. ನಾನು ಇಷ್ಟು ವಯಸ್ಸಿದ್ದಾಗಿಂದ ಇಲ್ಲೇ ಇದ್ದೀನಿ. ನನ್ಗೊಂದ್ ಮನೆ ಇಲ್ಲ, ಬಾಡಿಗೆಗಿದ್ದೀನಿ. ನಿಮ್ಮ ಹೆಸರೇನಂದ್ರೆ? ರಾಧಾ. ರಾಧಾ ಚಿಕ್ಕ ವಯಸ್ಸವಾಗಿದೆ ಇರೋದ್ರಿಂದ ರಾಧಾ ಅವರು ಮನೆಗೆ ಅಪ್ಲೈ ಮಾಡಿದ್ದಾರೆ. ನೋಡ್ತಾ ಇದೀರಿ ನೀವು, ನಿಮ್ಮ ಮನೆಯವರೆಲ್ಲ ಮನೆಗೆ ಅಪ್ಲೈ ಮಾಡೋದನ್ನ. ನಿಮ್ ಪ್ರಾಬ್ಲಮ್ ಕೇಳಿದಾಗ ಹೇಳಿಲ್ಲ, ಇಲ್ಲಿ ಬಂದ್ಬಿಟ್ಟು ಬಾ ಕೈಲೆ, ಬಾ ಕೈಲೆ. ಬಾಯಲ್ಲಿ ಅಲ್ಲಿ ಎಲ್ಲ ನನಗೆ ಎಲ್ಲ ನಮ್ಮ ಮನೆಗಿನೆಲ್ಲ ಚೆನ್ನಾಗಿ ಕೊಟ್ಟವ್ರೆ ಅಂತದ್ದು. ಮತ್ತೆ ಮತ್ತೆ ಯಾಕೆ ಹೇಳ್ದೆ? ಬಾ ಕೈಲೆ. ಹೇಳ್ದೆ ಯಾಕೆ ಹೇಳಿದ್ರಿ? ನಿಜ ಹೇಳ್ಬೇಕು. ನಿಜ ಹೇಳ್ಬೇಕು. ಹೋಗಲೇ ಅಂತ ಯಾರಿಗೋ ಹೆಸರು ಬರ್ಬೇಕು ಅಂತ ಸುಳ್ಳು ಹೇಳೋದಲ್ಲ. ನಮ್ದೇನ್ ಪ್ರಾಬ್ಲಮ್ ಐತಂತ ಹೇಳು. ಅದು ಏನ್ ಬಾಯಿ ಮುಚ್ಚೋ. ಯಾರಿಗೋ ಎದ್ಕೊಂಡು ಜೀವನ ಮಾಡ್ತಾ ಇಲ್ಲ, ಆಯ್ತಾ? ಎಲ್ಲ ಹಿಡಿಬೇಕು. ಈಗ ಅಮ್ಮ ವಾಸಸ್ ಮಗಳು ಹೇಳ್ತಾಳೆ ಸತ್ಯ ಹೇಳ್ಬೇಕು ಅಂತ. ಅಮ್ಮ ಯಾಕೆ ಸುಳ್ಳು ಹೇಳೋದು? ಯಾರು ಅಮ್ಮ ಏನ್ ಸುಳ್ಳು ಹೇಳಿಲ್ವಲ್ಲ, ಇರೋದನ್ನೇ ಹೇಳಿದ್ದು. ಹೇಳಿ. ಅವರು ಯಾರೋ ಒಬ್ರು ಹೆಸರು ತಂದು ಕೊಡಕ್ಕೋಸ್ಕರ ಸುಳ್ಳು ಹೇಳಿಲ್ವ ಅವರು? ಹೇಳಿದ್ದಾರೆ. ಯಾಕೆ ಸುಳ್ಳು ಹೇಳ್ಬೇಕು? ಗುರಿ ಇಂತವೇ. ಈಗ ಮೇಡಮ್, ಅಮ್ಮಂಗೇನೋ ಭಯ ಇರ್ಬೋದೇನೋ ಪಾಪ, ಆಯ್ತಾ? ಮಗಳು ಚೆನ್ನಾಗಿ ಮಾತಾಡ್ತಾ ಇದ್ರಿ, ಮನೆ ಇಲ್ಲ ಅಲ್ವಾ? ಹಕ್ಕುಪತ್ರ ಕೊಟ್ಟಿಲ್ಲ, ಮನೆ ಇಲ್ಲ. ಸೊ ಈ ನೋಡಿ ಎಲ್ಲಾ ಲೇಡೀಸ್ಗೆಲ್ಲ ಫ್ರೀ ಕೊಟ್ಬಿಟ್ಟಿದ್ದಾರೆ. ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಅವ್ರವ್ರ ಅನುಕೂಲ ಮಾಡ್ಕೊಡ್ತಾ ಇದಾರೆ. ಜನ ಓಡಾಡ್ತಾ ಇದಾರೆ, ಅನುಕೂಲ ಮಾಡ್ಕೊಡ್ತಾ ಇದಾರೆ. ಮಾಡ್ಕೊಡ್ಲಿ, ಸಂತೋಷ. ಅನುಕೂಲ ಮಾಡ್ಕೊಟ್ರೆ ನಿಮ್ಗಿನ್ನು ಮನೆನೇ ಮಾಡ್ಕೊಟ್ಟಿಲ್ವಲ್ಲ? ಮಾಡ್ಕೊಟ್ಟಿಲ್ಲ. ಅದೃಷ್ಟ ಇರ್ಬೇಕು. ಅದೃಷ್ಟ ಇದ್ರೆ ಎಲ್ಲ ಬರುತ್ತೆ. ಅದೃಷ್ಟ ಇಲ್ಲ ನಮ್ಗೆ, ಏನ್ ಮಾಡೋದು? ನಮ್ಮ ಮನೆ ಬರ್ತಿಲ್ಲ. ನೀವು ಕಂಡ್ರಿ. ಹೌದು, ಓಟ ಗೆಲ್ಸಿವಿ ಅಂತ ಅಂದ್ಬಿಟ್ಟು ನಾವೆಲ್ಲ ನಿಂತ್ಕೊಂಡ್ ಮಾಡಕ್ ಆಗಲ್ವಲ್ಲ, ಓಡಾಡಕ್ ಆಗಲ್ವಲ್ಲ. ನಾವೇ ಎಲ್ಲ ಓಡಾಡ್ಕೊಂಡ್ ಮಾಡಕ್ ಆಗುತ್ತಾ? ನಮ್ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತೀರಾ? ಅಷ್ಟೇ. ಹೌದು. ಏನಕ್ಕ, ನಮ್ ವ್ಯವಸ್ಥೆ ಸರಿ ಇಲ್ಲ. ಹೌದು, ಅಷ್ಟೇ. ಮಗಳು ಸರಿ ಅವ್ರೆ, ಅಮ್ಮ ಬರೀ ಸುಳ್ಳು. ಯಾಕೆ ಸುಳ್ಳು ಹೇಳ್ಬಿಟ್ರು? ನೀನು ಶೂಟಿಂಗ್ ಮಾಡಿ ಮಾಡಿ ಅದೇ ಅಭ್ಯಾಸ ಆಗೋಯ್ತು ನಿಮ್ಗೆ. ನಾವು ಕೇಳ್ಬೇಕಲ್ಲ ಮತ್ತೆ ನಿಮ್ ಕಷ್ಟ. ಏನ್ ಕಷ್ಟನ ಕೇಳಿ ಏನ್ ಮಾಡ್ತೀರಾ? ಕಷ್ಟ ಹೇಳಕ್ಕೆ ಭಯ ಪಡ್ತೀರಾ? ಏನ್ ಹೆಲ್ಪ್ ಮಾಡ್ತಾರೆ ನಮ್ಗೆ? ಮಾಡ್ತಾರೆ. ಹೋಗಿ ನಿಮ್ಮ ನೋಡ್ತಾರೆ, ನೋಡ್ಲಿ ಬಿಡಿ, ಏನು ಭಯ ಇಲ್ಲ. ಬೆಳ್ಳೆ ಬೆಳೆದಿವ್ ನಮ್ಗೆ. ಹಕ್ಕುಪತ್ರ ಕೊಡ್ತಾರೆ. ಈಗ ಸತ್ಯ, ಈಗ ಸತ್ಯ ಬತ್ತೈತ್ ನೋಡಿ ಆಚೆಗೆ. ಈಗ ನಿಮ್ಮ ಹೆಸರು ಜಯಕಮ್ಮನ? ಅಂಜನಮ್ಮನ್ ಸತ್ಯ ಈಗ ಬತ್ತೈತೆ ಬಾಯಲ್ಲಿ. ಈಗ ಏನು ಮಾಡಿಲ್ಲ ನಮ್ಗೆ ಅಂತ ಹೆಂಗೆ? ಏನ್ರಕ್ಕ? ಅಯ್ಯೋ, ಏನ ಕಾಣೆ ಕಷ್ಟ ಸುತ್ತ ವಿಚಾರ್ಸಕ್ ಗೊತ್ತೀವಿ. ನೀವು ನೋಡಿದ್ರೆ ಎದ್ದೆ ಓಡೋಯ್ತೀರಾ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುಳಾ ಅಂತ. ಮಂಜುಳಕ್ಕ, ಹೆಂಗಿದ್ದೀರಿ? ಚಂದಾಗಿದ್ದೀರೋ?
ಚೆನ್ನಾಗಿದ್ದೀರಾ? ಹೌದಣ್ಣ ಯಾಕದಕ್ಕೆ ಭಯ ಬೀಳ್ತೀರಿ? ಭಯ ಪಡೋದೇನಿಗೆ ಏನ್ ಭಯ? ನಾವೇನ್ ಕಳ್ತನ ಮಾಡಿದೀವ ಏನ್ ಸುಳ್ಳು ಹೇಳ್ತಾ ಇದೀವ? ಅಲ್ಲ ಭಯ ಬೀಳೋದು ನಮ್ಗೆ ಯಾಕೆ ಭಯ ಬೀಳ್ತೀರಿ? ನಾವೇನ್ ರೌಡಿಗಳ ತರ ಕಾಣ್ತಿದೀವ, ಕದಿಮ್ಗಳ ತರ ಕಾಣ್ತಿದೀವ? ಇಲ್ಲ ತಾನೆ. ಸರಿ, ಏನ್ ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಇಲ್ಲ ಅಣ್ಣ. ರೇಷನ್ ತಿಂಗ್ಳಿಗೊಂದ್ಸಲ ನಾವು ತಗೊಂತೀವಿ. 5 ಗಂಟೆಗೆ ಬರ್ತಾರೆ, 8 ಗಂಟೆವರೆಗೂ ಕೊಡ್ತಾರೆ. ನಾವು ಯಾವಾಗ ಬಂದ್ರೆ ಒಟ್ನಲ್ಲಿ ಜನ ಇರ್ತಾರೆ, ಅದ್ಕೊಂಡು ನಾವು ಲೇಟ್ ಆಗಿ ತಗೊಂತೀವಿ. ನಿಮ್ಮನೆಗೆ ಹಕ್ಕುಪತ್ರ ಕೊಟ್ಟಿದಾರ? ಇನ್ನೇ ಇಲ್ಲ. ಬೇಕಾ? ಬೇಕು ಕೊಟ್ರೆ ಯಾರಿಗ್ ಬೇಡ? ಮನೆ ಪತ್ರ ಕೊಟ್ರೆ ಯಾಕೆ ಬೇಕು? ನಮ್ದು ಅಂತ ಪ್ರೂಫ್ ಇರ್ಬೇಕಲ್ವಾ ಮನೆಗೆ ಅಲ್ವಾ? ಅದೆಲ್ಲ ಆರಾಮಾಗಿ ಇದೀನಿ ಅಂದ್ರೆ ಆರಾಮದ ರೇಷನ್ ನಿಮ್ದೆ ನಿಮ್ ಸ್ವಂತನೇ ಇಲ್ಲ ಇಲ್ಲಿ ಏನು? ನೀವು ರೇಷನ್ ಅಂತ ಕೇಳಿ ಏನು ಕೇಳಿದ್ರೆ ನಾವ್ ಏನಂತ ಹೇಳಿ ರೇಷನ್ ಕಾರ್ಡ್ ಬಂದಿಲ್ಲ ನಾವು ಎಲ್ಲಾ ಕೇಳ್ತೀವಿ. ರೇಷನ್ ಕಾರ್ಡ್ ಐತಾ ಅವಾಗ್ಲೇ? ಹೌದು. ಕಾಸು ಬತ್ತೈತಾ? 1 ತಿಂಗಳು ಬರುತ್ತೆ, 1 ತಿಂಗಳು ಬರಲ್ಲ ನಮ್ಗೆ. 1 ತಿಂಗಳು ಬರುತ್ತೆ, 1 ತಿಂಗಳು ಬರಲ್ಲ. ಬಾಡಿಗೆ ಮನೆಯವನಿಗೆ 100 ರೂಪಾಯಿ ಬಾಡಿಗೆ ಲೈಟ್ ಬಿಲ್ ಇಸ್ಕೊಂತಾವ್ರೆ. ಬಾಡಿಗೆ ಮನೇಲಿ ಅವ್ರು ಸತ್ಯ ಹೇಳ್ತವ್ರ ಕಣಕ. ನೀವು ಬಾರಿ ಇದ್ದೀರಾ? ನೀವು ನೀವು ಬಾರಿ ಇದ್ದೀರಾ ಅಂದ್ರೆ ಏನ್ ನಿಮ್ ಹೆಸರು? ಸುಳ್ಳು ಹೇಳಬೇಕು. ಹೆಸರೇನು? ನಮ್ಮ ಹೆಸರು ಕಟ್ಕೊಂಡು ನಿಮಗೆ ನಿಮ್ ಹೆಸರು ಹೇಳಕ್ಕೆ ನಿಮಗೆ ದಮ್ಮಿಲ್ಲ? ಯಾಕ್ರಿ ದಮ್ಮಿಲ್ಲ? ಉಳ್ಳೆ ಮುಟ್ಟಿ ಬೆಳೆದಿರೋ ದಮ್ಮಿಲ್ಲ ಅಂದ್ರೆ ಅದೇ ಉಳ್ಳೆ ಹುಟ್ಟಿ ಬೆಳೆದಿಲ್ಲ. ಏನ್ ನಿಮ್ ಹೆಸರು? ನಮ್ಮ ಹೆಸರು ಆಂಜನಮ್ಮ. ಆಂಜನಮ್ಮ, ಏನ್ ನಿಮ್ ಪ್ರಾಬ್ಲಮ್? ನಮ್ದು ಏನು ಪ್ರಾಬ್ಲಮ್ ಇಲ್ಲ, ನಾವು ಚೆನ್ನಾಗಿದೀವಿ ನಮ್ ದೇವ್ರ ದಯದಲ್ಲಿ. ದೇವ್ರ ದಯದಲ್ಲಿ? MLA ದಯದಲ್ಲಿ ಚೆನ್ನಾಗಿಲ್ಲ? MLA ದಯದಲ್ಲೂ ಚೆನ್ನಾಗಿದೀವಿ, ದೇವ್ರ ದಯದಲ್ಲೂ ಚೆನ್ನಾಗಿದೀವಿ. ಹೌದಾ? ಮತ್ತೆ ಏರಿಯಾದಲ್ಲಿ ರೋಡ್ ಸರಿ ಇಲ್ಲ? ರೋಡ್ ಸರಿ ಇಲ್ಲ, ಆಗ್ತಾ ಇರ್ತಾರೆ, ಜನ ಇರ್ತಾ ಇದ್ರೆ ಏನ್ ಮಾಡಕ್ಕಾಗುತ್ತೆ? ಏನ್ ತಲೆ ತುಂಬಾ ಚೆನ್ನಾಗಿ ಆಡೋದು. ಯಾರು MLA ಹೇಳ್ಕೊಟ್ಟವ್ರ? ಯಾರು ಬಂದು ಕೇಳಿದ್ರೆ ಹೇಳಿ ಅಂತ? ಸಿಕ್ಕದೇ ಇಲ್ಲ. ಅವ್ರು ನೀರ್ ಹಾಕ್ಸ್ಕೊಟ್ರು, ಕರೆಂಟ್ ಹಾಕ್ಸ್ಕೊಟ್ರು, ಮನೆಗೆ ಟೈಲ್ಸ್ ಹಾಕ್ಸ್ಕೊಟ್ರು, ಎಲ್ಲ ಮಾಡಿದ್ದಾರೆ. ಹಕ್ಕುಪತ್ರ ಇದೆಯಾ ನಿಮ್ ಮನೆಗೆ? ನಮ್ಮ ಮನೆಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಕೊಡ್ತಾರೆ, ಇವತ್ತಿಲ್ಲ ನಾಳೆ ಕೊಡ್ತಾರೆ. ಯಾವಾಗ? ಇವತ್ತಿಲ್ಲ ನಾಳೆ ಕೊಡ್ತಾರೆ. ನಾಳೆ ಎಷ್ಟು ವರ್ಷ ಇದ್ದೀರಾ ಇಲ್ಲಿ? ನಾವ್ ಹುಟ್ಟಿ ಬೆಳೆದಿದ್ದೀವಿ. ಬೆಳೆದಂಗಿಲ್ಲ ಇಲ್ಲ, ಈಗ ಬರ್ತದ ಹಕ್ಕುಪತ್ರ? ಹಕ್ಕುಪತ್ರ ಕೊಟ್ಟೆ ಕೊಡ್ತಾರೆ, ಇವತ್ತಿಲ್ಲ. ನಿಮ್ಮ ಅಮ್ಮವ್ರಿಗೆ ಕೊಡ್ಬೋದಿತ್ತಲ್ಲ? ನಮ್ಮ ಅಮ್ಮರ್ಗೆಲ್ಲ ಕೊಟ್ಟಿದ್ದಾರೆ. ಅವ್ರದೇ ಬೇರೆ ಮನೆ, ನಿಮ್ದೇ ಬೇರೆ ಮನೆ? ಹೌದು, ನಮ್ ಗಂಡನ ಮನೆ ಬೇರೆ, ನಮ್ಮ ಅಮ್ಮನ ಮನೆ ಬೇರೆ. ನಿಮ್ಮ ಮಾವನ್ ಮನೆ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ. ಗಂಡನ ಮನೆಗೆ ಕೊಟ್ಟವ್ರೆ. ಮಾವದಿರಿಗೆ ಬೋಲೆ ಬೋಲೆ ಆಂಜನಮ್ಮ. ಏನ್ ಹಂಗೆ ಎಷ್ಟು ಚೆನ್ನಾಗಿ ಸಮರ್ಥ. ಪಪ್ಪಿನ ಮಾತಾಡ್ತಾರೆ. ಪಪ್ಪಿನ ಮನೆಗೆ 10 ರೂಪಾಯಿ ಹಕ್ಕುಪತ್ರ ಕೊಟ್ಟಿಲ್ಲ, ಪಪ್ಪಿನ ಮಾತಾಡ್ಸ್ಬೇಕಂತ. ಆ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಪಡಪಡ ಅಂತ ಹೇಳ್ಬೇಕು. ಬೇಡ, ನಮ್ಗೆ ಏನು ಪ್ರಾಬ್ಲಮ್ ಇದ್ರು ನಮ್ ಬೇಡ. ನಮ್ ಕೈ ಕಾಲು ಚೆನ್ನಾಗಿದೆ, ನಾವು ದುಡ್ಕೊಂಡ್ ತಿಂತೀವಿ. ಪ್ರಾಬ್ಲಮ್ ಹೇಳಕ್ಕ ನೀನ್ ಪ್ರಾಬ್ಲಮ್ ಏನಿಲ್ಲ. ನಮ್ಗೆ ಏನ್ ಪ್ರಾಬ್ಲಮ್ ಹೇಳಿದ್ರೆ ಏನು ಸಾಲಾಗಲ್ಲ. ಸರ್ಕಾರದಿಂದ ನಾನು ಮನೆಗೆ ಹಾಕಿದೀನಿ. ನಾನು ಇಷ್ಟು ವಯಸ್ಸಿದ್ದಾಗಿಂದ ಇಲ್ಲೇ ಇದ್ದೀನಿ. ನನ್ಗೊಂದ್ ಮನೆ ಇಲ್ಲ, ಬಾಡಿಗೆಗಿದ್ದೀನಿ. ನಿಮ್ಮ ಹೆಸರೇನಂದ್ರೆ? ರಾಧಾ. ರಾಧಾ ಚಿಕ್ಕ ವಯಸ್ಸವಾಗಿದೆ ಇರೋದ್ರಿಂದ ರಾಧಾ ಅವರು ಮನೆಗೆ ಅಪ್ಲೈ ಮಾಡಿದ್ದಾರೆ. ನೋಡ್ತಾ ಇದೀರಿ ನೀವು, ನಿಮ್ಮ ಮನೆಯವರೆಲ್ಲ ಮನೆಗೆ ಅಪ್ಲೈ ಮಾಡೋದನ್ನ. ಅಕ್ಕ ನಿಮ್ ಪ್ರಾಬ್ಲಮ್ ಕೇಳಿದಾಗ ಹೇಳಿಲ್ಲ, ಇಲ್ಲಿ ಬಂದ್ಬಿಟ್ಟು ಬಾ ಕೈಲೆ, ಬಾ ಕೈಲೆ. ಬಾಯಿಲಿ ಅಲ್ಲಿ ಎಲ್ಲ ನನಗೆ ಎಲ್ಲ ನಮ್ಮ ಮನೆಗೇನೆಲ್ಲ ಚೆನ್ನಾಗಿ ಕೊಟ್ಟವ್ರೆ ಅಂತದ್ದು. ಮತ್ತೆ ಯಾಕೆ ಹೇಳಿದೆ? ಬಾ ಕೈಲೆ. ಹೇಳಿದೆ ಯಾಕೆ ಹೇಳಿದ್ರಿ? ನಿಜ ಹೇಳ್ಬೇಕು. ನಿಜ ಹೇಳ್ಬೇಕು. ಹೋಗಲೇ ಅಂತ ಯಾರಿಗೋ ಹೆಸರು ಬರ್ಬೇಕು ಅಂತ ಸುಳ್ಳು ಹೇಳೋದಲ್ಲ. ನಮ್ದೇನ್ ಪ್ರಾಬ್ಲಮ್ ಐತಂತ ಹೇಳು. ಅದು ಏನ್ ಬಾಯಿ ಮುಚ್ಚ. ಯಾರಿಗೋ ಎದ್ಕೊಂಡು ಮಾಡ್ತಾ ಇಲ್ಲ, ಆಯ್ತಾ? ಈಗ ಅಮ್ಮ ವಾಸಸ್ ಮಗಳು ಹೇಳ್ತಾಳೆ ಸತ್ಯ ಹೇಳ್ಬೇಕು.